ಯುವ ಹೃದ್ರೋಗಿಗಳನ್ನು, ಹೃದಯಾಘಾತಕ್ಕೆ ಒಳಗಾದವರನ್ನು, 45 ವರ್ಷಕ್ಕಿಂತ ಕೆಳಪಟ್ಟವರನ್ನು ಸುಮಾರು 5,000 ಯುವ ಹೃದ್ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ. ಇದರದ್ದು ರಿಸ್ಕ್ ಫ್ಯಾಕ್ಟರ್ ಅನಲೈಸ್ ಮಾಡಿದಂಥ ಸಂದರ್ಭದಲ್ಲಿ 51% ಧೂಮಪಾನಿಗಳು, ಸ್ಮೋಕರ್ಸು, ಒಂದು 20-25% ಜನರಿಗೆ ಡಯಾಬಿಟೀಸು ಮತ್ತು ಹೈ ಬ್ಲಡ್ ಪ್ರೆಷರ್ ಇತ್ತು. ನಂತರ ಇನ್ನು ಕೆಲವರಿಗೆ ಇನ್ನೊಂದು 25% ಜನರಿಗೆ ಹೈ ಕೊಲೆಸ್ಟ್ರಾಲು. ನಂತರ 17% ಈ ರೋಗಿಗಳಲ್ಲಿ, ಯುವ ರೋಗಿಗಳಲ್ಲಿ ಅನುವಂಶೀಯತೆ, ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇತ್ತು. ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ಯಾವಾಗ ನಾವು ತಗೊತೀವಿ ಅಂದರೆ, ಒಂದು ಕುಟುಂಬದಲ್ಲಿ ಯಾರಾದರೂ 50 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಇರೋರಿಗೆ ಹೃದಯಾಘಾತ ಆದಾಗ ಅದನ್ನ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಅಂತ ತಗೊತೀವಿ. ಸೊ ಹೀಗಾಗಿ ಸಪೋಸ್ 80 ವರ್ಷಕ್ಕೆ ಯಾರಿಗೂ ಹೃದಯಾಘಾತ ಆಗುತ್ತೆ, ಅದನ್ನು ಫ್ಯಾಮಿಲಿ ಹಿಸ್ಟ್ರಿ ಅಂತ ತಗೊಳ್ಳಲ್ಲ. ಸೊ ಇನ್ನು ಒಂದು ಬಹಳ ಆತಂಕಕಾರಿ ವಿಚಾರ ಅಂದರೆ, 25% ಈ ಹೃದಯಾಘಾತ ಆದವರಲ್ಲಿ ಈ ಯಾವುದೇ ಒಂದು, ಈಗ ನಾನು ಹೇಳಿದಂಥ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ. ಅವರು ಸ್ಮೋಕ್ ಮಾಡ್ತಿರಲಿಲ್ಲ, ಡಯಾಬಿಟಿಸ್ ಇರಲಿಲ್ಲ, ಕೊಲೆಸ್ಟ್ರಾಲ್ ಇರಲಿಲ್ಲ, BP ಇರಲಿಲ್ಲ, ಅಂದರೆ ಫ್ಯಾಮಿಲಿ ಹಿಸ್ಟ್ರಿನೂ ಇರಲಿಲ್ಲ. ಫಾರ್ ಅನ್ನೋನ್ ರೀಸನ್ಸ್ ದೇ ಹ್ಯಾಡ್ ಫಿಟ್ ಆ್ಯಂಡ್ ಫೈನ್. ಸೊ ಅದಕ್ಕೋಸ್ಕರ ಇವಾಗ ಇದು ಕೆಲವು ಹೊಸ ರಿಸ್ಕ್ ಫ್ಯಾಕ್ಟರ್ಸ್ಗೆ ಹುಡುಕಾಟ ನಡೆದಿದೆ. ಇದರಲ್ಲಿ ಒಂದು ವಾಯು ಮಾಲಿನ್ಯ ಕೂಡ ಒಂದು ಪ್ರಮುಖ ರಿಸ್ಕ್ ಫ್ಯಾಕ್ಟರ್ ಆಗಿ ಹೊರಹೊಮ್ಮಿದೆ.